ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದತ್ತ ಮುಖ ಮಾಡುತ್ತಿದ್ದಂತೆ ನಮಗೆ 6 ಮುಖದ ಷಣ್ಮುಖನ ಬೃಹದಾಕಾರವಾದ ಮೂರ್ತಿ ಕಾಣಿಸುತ್ತದೆ. ಇದೇ ಬೆಂಗಳೂರಿನ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನ. ಅದ್ಭುತ ವಾಸ್ತುಶಿಲ್ಪವನ್ನು ಹೊಂದಿರುವ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನದ ಇತಿಹಾಸ, ಮಹತ್ವ ಮತ್ತು ನಾವೀ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಏನು ಪ್ರಯೋಜನವಾಗುತ್ತೆ ಅಂತ ಹೇಳಿ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಷಣ್ಮುಖ ದೇವರನ್ನು ಹಲವು ಹೆಸರುಗಳಲ್ಲಿ ಮತ್ತು ಹಲವು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಷಣ್ಮುಖನನ್ನು ತಮಿಳಿಗರು ಮುರುಘಾ ಎಂದು, ಕನ್ನಡಿಗರು ಸುಬ್ರಹ್ಮಣ್ಯ ಎಂದು ಪೂಜಿಸುತ್ತಾರೆ. ಷಣ್ಮುಖ ಎಂಬ ಹೆಸರು ಅವನ 6 ಮುಖಗಳನ್ನು ಪ್ರತಿನಿಧಿಸುತ್ತದೆ. ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಶೃಂಗಗಿರಿ ಎಂಬ ಪುಟ್ಟ ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಈ ದೇವಾಲಯವು ಬೆಂಗಳೂರಿನಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ಇದು ಷಣ್ಮುಖ ಎಂಬ ಹೆಸರನ್ನು ಹೊಂದಿರುವುದರಿಂದ ಈ ದೇವಾಲಯದ ಗೋಪುರವು ಭಗವಂತನ 6 ಮುಖಗಳಿಂದ ಕೆತ್ತಲ್ಪಟ್ಟಿದೆ. ಈ ದೇವಾಲಯದಲ್ಲಿ ಭಕ್ತರು ಸ್ಕಂದನ ರೂಪದಲ್ಲಿರುವ ಷಣ್ಮುಖನ ಆಶೀರ್ವಾದವನ್ನು ಪಡೆದುಕೊಳ್ಬಹುದು. ಪೀಠಾಧಿಪತಿಗಳು ಮತ್ತು ಶೃಂಗೇರಿ ಶ್ರೀ ಶಾರದಾ ಪೀಠದ 36ನೇ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಯವರು ದೇವಸ್ಥಾನದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಸ್ವಾಮೀಜಿಯವರು ತಮ್ಮ ಕನಸಿನಲ್ಲಿ ಷಣ್ಮುಖ ದೇವರ ದರ್ಶನ ಪಡೆದ ನಂತರ ಬಂಜರು ಬೆಟ್ಟವನ್ನು ಭಗವಂತನ ನಿವಾಸವಾಗಿ ಆಯ್ಕೆ ಮಾಡಿಕೊಂಡ್ರಂತೆ. ಬೆಟ್ಟದ ತುದಿಯಲ್ಲಿರುವ ಷಣ್ಮುಖ ದೇವರಿಗೆ ಸಮರ್ಪಿತವಾದ ಈ ದೇವಾಲಯವನ್ನು ಡಾಕ್ಟರ್ ಆರ್ ಅರುಣಾಚಲಂ ಅವರ ಮಾರ್ಗದರ್ಶನದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಲ್ಪಟ್ಟಿದೆ. ಸುಮಾರು 14 ವರ್ಷಗಳಿಗಿಂತಲೂ ಹಳೆಯದಾದ ಈ ದೇವಾಲಯವು ಇಂದಿಗೂ ಭಕ್ತರನ್ನು ತನ್ನ ಶಕ್ತಿಯಿಂದ ಆಕರ್ಷಿಸುತ್ತದೆ. ಮತ್ತು ಸೂರ್ಯನು ತನ್ನ ದಿಕ್ಕನ್ನು ಯಾವುದೇ ರೀತಿಯಲ್ಲಿ ಬದಲಾಯಿಸಿದರೂ ಸುಬ್ರಹ್ಮಣ್ಯನ ವಿಗ್ರಹ ಕಾಣುವಂತೆ ಇದನ್ನು ರಚಿಸಲಾಗಿದೆ. ದೇವಾಲಯವನ್ನು ವಿನ್ಯಾಸಗೊಳಿಸಿದ ಕೀರ್ತಿ ಡಾಕ್ಟರ್ ಆರ್ ಅರುಣಾಚಲಂ ಅವರಿಗೆ ಸಲ್ಲುತ್ತದೆ. ಅವರು ಷಣ್ಮುಖ ದೇವರ ಹೆಸರನ್ನು ಆಧರಿಸಿ ಈ ದೇವಾಲಯವನ್ನು ರಚನೆ ಮಾಡಿದ್ರಂತೆ. ಇದರ ಅರ್ಥ 6 ಮುಖದ ದೇವರು ಮತ್ತು ನಕ್ಷತ್ರದ ಪರಿಕಲ್ಪನೆ ಅಂತ ಹೇಳಲ್ಪಡುತ್ತದೆ. ದೇವಾಲಯವು ಗರ್ಭಗುಡಿ, ಪ್ರಾಕಾರ, ಸಭಾಂಗಣ, ಚಾವಣಿ ಮತ್ತು ಹೊರಗಿನ ಗೋಡೆಗಳು ನಕ್ಷತ್ರ ಆಕಾರದ ನಿರ್ಮಾಣವನ್ನು ಆಧರಿಸಿದೆ. ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಾಲಯದ ಅತ್ಯಂತ ಆಕರ್ಷಕ ವಿಶೇಷತೆ ಅಂದರೆ ಈ ದೇವಾಲಯದ ಗೋಪುರ 6 ಮುಖಗಳನ್ನು ಹೊಂದಿರುವ ಸುಬ್ರಹ್ಮಣ್ಯ ವಿಗ್ರಹವನ್ನು ಈ ಗೋಪುರದ ಮೇಲೆ ವಿನ್ಯಾಸಗೊಳಿಸಲಾಗಿದೆ. ಭಗವಂತನ ಈ 6 ಮುಖಗಳ ಅರ್ಥ ಏನಂದರೆ ಕೀರ್ತಿ, ಸಂಪತ್ತು, ಐಶ್ವರ್ಯ, ಜ್ಞಾನ, ವೈರಾಗ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ನೆಲದಿಂದ ಸುಮಾರು 240 ಅಡಿ ಎತ್ತರದ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಈ ದೇವಾಲಯವು 130 ಅಡಿ ಎತ್ತರವನ್ನು ಹೊಂದಿದ್ದು ಅದರಲ್ಲಿ 62 ಅಡಿಗಳನ್ನು ಗೋಪುರಕ್ಕಾಗಿ ಮೀಸಲಿಡಿಸಲಾಗಿದೆ. ಈ ದೇವಾಲಯದ ಗೋಪುರದ ಮೇಲೆ ಸ್ಫಟಿಕದ ಗುಮ್ಮಟವನ್ನು 3000 ಸ್ಫಟಿಕಗಳೊಂದಿಗೆ ರಚಿಸಲಾಗಿದೆ. ಹಗಲಿನಲ್ಲಿ ಸೂರ್ಯನ ಬೆಳಕು ಈ ಹರಳುಗಳ ಮೇಲೆ ಬಿದ್ದಾಗ ಕಾಮನ ಬಿಲ್ಲಿನ ಮಾದರಿಯು ಗೋಚರಿಸುತ್ತದೆ. ರಾತ್ರಿಯಲ್ಲಿ ಇದು LED ದೀಪಕಗಳು ಸ್ಫಟಿಕ ಗುಮ್ಮಟವನ್ನು ಬೆಳಗಿಸುತ್ತದೆ. ಇನ್ನು ನವಿಲುಗಳು ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾದ್ದರಿಂದ 2 ನವಿಲುಗಳ ಮೂರ್ತಿಗಳು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಾಲಯದ ಪ್ರವೇಶ ದ್ವಾರವನ್ನು ಅಲಂಕರಿಸಲ್ಪಟ್ಟಿದೆ. ಶೃಂಗಗಿರಿ ಷಣ್ಮುಖ ದೇವಾಲಯದ ವಿಶೇಷತೆ ಅಂದರೆ ದೇವಾಲಯ ಮೇಲ್ಭಾಗದಲ್ಲಿ 2 ಲಂಬ ಮತ್ತು 2 ಸಮತಲ ಸೂರ್ಯನ ಬೆಳಕಿನ ಸಂವೇದಕಗಳನ್ನು ಹೊಂದಿರುವ ಸನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಹೊಂದಿದೆ. ಈ ಸಂವೇದಕಗಳು ಅಂದರೆ ಸೆನ್ಸರ್ಗಳ ಸ್ಥಾನವು ಸ್ವತಃ ಬೆಳಗಿನಿಂದ ಸಂಜೆವರೆಗೆ ಸೂರ್ಯನಿಗೆ ಎದುರಾಗಿರುತ್ತದೆ ಹಾಗೂ ಒಂದು ನಿರ್ದಿಷ್ಟ ಸಮಯದಲ್ಲಿ ಗರಿಷ್ಠ ಸೂರ್ಯನ ಕಿರಣಗಳನ್ನು ಟ್ರ್ಯಾಕ್ ಮಾಡುತ್ತೆ. ಹಾಗೆ ಈ ಟ್ರ್ಯಾಕ್ ಮಾಡಿದ ಸೂರ್ಯನ ಕಿರಣಗಳು ಯಾವುದೇ ದಿಕ್ಕಿನಿಂದ ಮುಖ್ಯ ದೇವರ ವಿಗ್ರಹದ ಮೇಲೆ ಬೀಳುತ್ತೆ. ಮುಂಜಾನೆಯಿಂದ ಸೂರ್ಯನ ಕಿರಣಗಳು ಷಣ್ಮುಖ ಭಗವಂತನಿಗೆ ಸೂರ್ಯಕಿರಣ ಅಭಿಷೇಕವನ್ನು ಯಾವಾಗಲೂ ಮಾಡ್ತಾ ಇರತ್ತೆ ಅಂತ ಹೇಳಲಾಗುತ್ತೆ.
ಈ ದೇವಾಲಯದ ಇನ್ನೊಂದು ವಿಶೇಷತೆ ಅಂದರೆ ಶೃಂಗಗಿರಿಯ ಬೆಟ್ಟದ ಕೆಳಭಾಗದಲ್ಲಿ ಪಂಚಮುಖಿ ವಿನಾಯಕನ ದೇವಾಲಯವನ್ನು ಸಹ ನಿರ್ಮಿಸಲಾಗಿದೆ. ಪಂಚಮುಖಿ ವಿನಾಯಕನು ಸಿಂಹ ವಾಹನರೂಢ ಅಂದರೆ ಸಿಂಹದ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಿರುವಂತೆ ಇದನ್ನು ಕೆತ್ತಲಾಗಿದೆ. ಇದು ಇಲ್ಲಿಯ ಇನ್ನೊಂದು ವಿಶೇಷತೆ. ದೇವಾಲಯದ ಸಂಕೀರ್ಣವು ನಾಗರಕಟ್ಟೆಯನ್ನು ಸಹ ಹೊಂದಿದೆ. ಮೊದಲ ಗರ್ಭಗುಡಿಯು ಗಣೇಶ ಪಂಚಮುಖಿ ವಿನಾಯಕನಿಗೆ ಸಮರ್ಪಿತವಾಗಿದೆ. ಗಣೇಶನ ವಿಗ್ರಹದ ಪಕ್ಕದಲ್ಲಿ ಭಕ್ತರು ಕೆಂಪು ಗುಹೆಯಿಂದ ಸುತ್ತುವರಿದ ವಿಶಾಲವಾದ ಶಿವತ್ರಿಶೂಲವನ್ನು ನೋಡಬಹುದು. ಭಗವಾನ್ ಅರುಣಾಚಲೇಶ್ವರನ ಗರ್ಭಗುಡಿಯಲ್ಲಿ ಯಾತ್ರಿಕರು ಅಮೂಲ್ಯವಾದ ಸ್ಫಟಿಕ ಲಿಂಗವನ್ನು ಸಹ ನೋಡಬಹುದು. ಗರ್ಭಗುಡಿಯಲ್ಲಿ ಪಾರ್ವತಿ ದೇವಿಯ ವಿಗ್ರಹವು ಸಹ ಇಲ್ಲಿ ನೆಲೆಗೊಂಡಿದೆ. ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನದ ಗೋಪುರವನ್ನು ತಲುಪಿದ ನಂತರ ಭಕ್ತರು ಷಣ್ಮುಖ ದೇವರಿಗೆ ಸಮರ್ಪಿತವಾದ ಮುಖ್ಯ ಗರ್ಭಗುಡಿಯನ್ನು ನೋಡಬಹುದು. ಒಟ್ಟು ಈ ದೇವಸ್ಥಾನವನ್ನು 3 ಹಂತಗಳಲ್ಲಿ ಮಾಡಲಾಗಿದೆ. ಮೊದಲಿಗೆ ಗಣಪತಿಯ ವಿಗ್ರಹ, ಎರಡನೆಯದಾಗಿ ಸ್ಫಟಿಕಲಿಂಗ ಮತ್ತು ಪಾರ್ವತಿ ದೇವಿ, ಮೂರನೆಯದಾಗಿ ಷಣ್ಮುಖ ದೇವರನ್ನ ನಾವು ಇಲ್ಲಿ ಕಾಣಬಹುದು. ಭಗವಾನ್ ಷಣ್ಮುಖ ಮತ್ತು ಇವರ 2 ಪತ್ನಿಯರಾದ ದೇವಸೇನ ಮತ್ತು ವಲ್ಲಿ ಇಲ್ಲಿಂದ ತಮ್ಮ ಭಕ್ತರನ್ನ ಆಶೀರ್ವದಿಸುತ್ತಿದ್ದಾರೆ. ದೇವಸ್ಥಾನದ ಪ್ರಕಾರ ವಸ್ತು ಸಂಗ್ರಹಾಲಯದಲ್ಲಿ 1000ಕ್ಕೂ ಹೆಚ್ಚು ವಿಶಿಷ್ಟ ಗಣೇಶನ ವಿಗ್ರಹಗಳನ್ನು ಪ್ರದರ್ಶಿಸಲ್ಪಟ್ಟಿದೆ. ಸ್ಕಂದ ಷಷ್ಠಿ ವ್ರತವು ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ಲ ಪಕ್ಷದ ದಿನದಂದು ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ. ಸ್ಕಂದ ಷಷ್ಠಿ ದಿನವು ಸೂರ್ಯೋದಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಸೂರ್ಯೋದಯದ ನಂತರ ಕೊನೆಗೊಳ್ಳುತ್ತದೆ. ಆದ್ದರಿಂದ ಮಂಗಳಕರ ದಿನದಂದು ಉಪವಾಸವು ಸೂರ್ಯೋದಯದಿಂದ ಪ್ರಾರಂಭವಾಗಿ ಮರುದಿನ ಸೂರ್ಯ ದೇವರಿಗೆ ಪೂಜೆ ಸಲ್ಲಿಸುವ ನಂತರ ಕೊನೆಗೊಳ್ಳುತ್ತದೆ. ಈ ದಿನ ಸ್ಕಂದ ಷಷ್ಠಿ ದಿನ ಲಕ್ಷಾಂತರ ಜನ ಭಕ್ತರು ಇಲ್ಲಿ ಭೇಟಿ ನೀಡ್ತಾರೆ ಅಂತ ಹೇಳಲಾಗುತ್ತದೆ. ಇಲ್ಲಿ ಷಣ್ಮುಖನಿಗೆ ಪೂಜೆಯನ್ನು ಮಾಡುವುದರಿಂದ ರಣವೀರನಾದ ಷಣ್ಮುಖನು ತನ್ನ ಭಕ್ತರಿಗೆ ಜಯವನ್ನ ದಯಪಾಲಿಸ್ತಾನೆ. ಹಾಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದು ಮತ್ತು ಇಲ್ಲಿ ಷಣ್ಮುಖನ ಮಂತ್ರಗಳನ್ನ ಪಠಿಸೋದ್ರಿಂದ ಎಲ್ಲಾ ರೀತಿ ಕಷ್ಟಗಳನ್ನ ಮತ್ತೆ ಚಿಂತೆಗಳನ್ನ ದೂರ ಮಾಡ್ತಾನೆ ಅಂತ ಹೇಳಲಾಗುತ್ತದೆ. ಹಾಗೆ ಇಲ್ಲಿ ಭಕ್ತರು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ, ಶಾಂತಿ ಮತ್ತೆ ಅದೃಷ್ಟವನ್ನ ಪಡೆದುಕೊಳ್ತಾರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಎಲ್ಲ ಮಾಹಿತಿಗಳು ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಥ್ಯಾಂಕ್ ಯು.